ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಅಂದರೆ ಎಲ್ರಿಗೂ ತುಂಬ ಖುಷಿ. ಆ ಪುಳಿಯೋಗರೆನಲ್ಲೇ ಬನ್ನಿ ಇವತ್ತು ನಾವು ಕರಿಬೇವನ್ನು ಭಾಳ ಬಳಸಿಬಿಟ್ಟು ಕರಿಬೇವಿನ ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಯೂಶಲಿ ಕರಿಬೇವನ್ನ ಊಟದಲ್ಲಿ ನಾವು ಒಗ್ಗರಣೆಗೆ ಒಂದು ಹಾಕ್ತೀವಿ, ಬಿಟ್ಟರೆ ಪಕ್ಕಕ್ಕೆ ತೆಗೆದಿಟ್ಟೆ ಊಟ ಮಾಡ್ತಾ ಇರ್ತೀವಿ. ಹಾಗಾಗಿ ಕರಿಬೇವನ್ನು ಹೆಚ್ಚಾಗಿ ಬಳಸೋದಿಲ್ಲ. ನಾವು ಈ ರೀತಿ ವಾರ ಅಥವಾ 15 ದಿವಸಕ್ಕೊಂದ್ಸರಿ ಕರಿಬೇವನ್ನು ಬಳಸೋದ್ರಿಂದ ಕರಿಬೇವು ತುಂಬ ಕನ್ಸ್ಯೂಮ್ ಮಾಡ್ದಂಗೆ ಆಗುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ನೋಡೋಣ ಕರಿಬೇವಿನ ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಬನ್ನಿ ಕರಿಬೇವು ಪುಳಿಯೋಗರೆಗೆ ಯಾವ ಪದಾರ್ಥಗಳನ್ನ ನೋಡಬೇಕು ಅಂತ. ಕರಿಬೇವು ಒಂದು ಕಟ್ಟಷ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಡ್ರೈ ಮಾಡೋಕ್ಕೆ ಬಿಡಿ. ಒಂದು ಕಟ್ಟು ಕರಿಬೇವನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ನಾನು. ಇದು ಡ್ರೈ ಆಗೋ ತನಕ ಉಳಿದ ಪದಾರ್ಥಗಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಪ್ಯಾನ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಲೈಟಾಗಿ ಬಿಸಿ ಆಗ್ತಿದ್ದಾಗ ಅದಕ್ಕೆ ಶೇಂಗಾ ಬೀಜ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ನಿಮ್ಮ ಮೆಜರ್ಮೆಂಟಿಗೆ ಎಷ್ಟು ಬೇಕು ಅಷ್ಟು ಒಂದು ಬೌಲು ಶೇಂಗಾ ಬೀಜ ಬಳಸಿ. ಈ ಪುಳಿಯೋಗರೆಗೆ ಶೇಂಗಾ ಬೀಜ ಒಂದು ಸ್ಪೆಷಲ್ಲು ಟೇಸ್ಟನ್ನು ಕೊಡುತ್ತೆ, ಹಾಗಾಗಿ ಶೇಂಗಾ ಬೀಜನ ನಾವು ಜಾಸ್ತಿ ಬಳಸ್ತೀವಿ. ನಾರ್ಮಲ್ ಪುಳಿಯೋಗರೆಗೆ ಆ್ಯಕ್ಚುಲಿ ಶೇಂಗಾ ಬೀಜ ಹಾಕೋದಿಲ್ಲ. ಈ ಕರಿಬೇವಿನ ಪುಳಿಯೋಗರೆಗೆ ಶೇಂಗಾ ಬೀಜ ಬಳಸ್ತೀವಿ. ಶೇಂಗಾ ಬೀಜ ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋ ಥರ ಹುರ್ಕೋಬೇಕು. ತುಂಬ ಹೊತ್ತಿರೋ ಥರನೂ ಆಗಬಾರ್ದು, ತುಂಬ ಹಸಿನೂ ಇರಬಾರ್ದು. ನೋಡಿ ಈಗ ಆಗ್ತಾಯಿದೆಯಲ್ಲ, ಇಷ್ಟ ಆದರೆ ಸಾಕು. ಈಗ ರೆಡಿಯಾಗಿದೆ ಶೇಂಗಾ ಬೀಜ. ಈ ಶೇಂಗಾ ಬೀಜ ರೆಡಿಯಾದ ನಂತರ ಈಗ ನಾವು ಇದಕ್ಕೆ ಅರ್ಧ ಒಂದು ಬೌಲಷ್ಟು ಕಡಲೆಬೇಳೆ ತೊಗೊಳ್ಳೋಣ. ಶೇಂಗಾ ಬೀಜದ ಅರ್ಧ ಅಳತೆ ನಾವು ಕಡಲೆಬೇಳೆನ ಹುರ್ಕೋಬೇಕು. ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಕೂಡ ಸೇಮ್ ಅಳತೆ, ಅಂದರೆ ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀವಲ್ಲ ಅದೇ ಅಳತೆಯ ಉದ್ದಿನಬೇಳೆ ಕೂಡ ಬಳಸಬೇಕು. ನೋಡಿ ಇದೆರಡನ್ನೂ ಒಟ್ಟಿಗೆ ನಾವು ಫ್ರೈ ಮಾಡ್ಕೋಬೋದು. ಎಣ್ಣೆ ನಿಮಗೆ ಕಡಿಮೆ ಅನಿಸಿದರೆ ಇನ್ನೊಂದು 3-4 ಡ್ರಾಪ್ಸ್ ಎಣ್ಣೆನ ಆ್ಯಡ್ ಮಾಡಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಬಳಸ್ಬೇಕು ನಾವು, ತೀರ ಜಾಸ್ತಿನೂ ಅಲ್ಲ, ಸ್ವಲ್ಪ ಅದು ಫ್ರೈ ಆಗೋ ಥರ ಬಳಸಬೇಕು. ನೋಡಿ ಈಗ ರೆಡಿಯಾಗಿದೆ. ಉದ್ದಿನಬೇಳೆ ಕಡಲೆಬೇಳೆ ಕೂಡ ಫ್ರೈ ಆಗಿದೆ. ಇದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಎಳ್ಳನ್ನು ಬಳಸ್ತೀವಿ. ಎಳ್ಳು ತುಂಬ ಒಳ್ಳೆಯದು. ಎಳ್ಳನ್ನು ಬಳಸೋದ್ರಿಂದ ನಾವು ಪದೇ ಪದೇ ಡೈಲಿ ಬಳಸ್ತಾ ಇರೋದಿಲ್ಲ, ಬಟ್ ಹಾಗಾಗಿ ಇಂಥ ಅಕೇಶನ್ಗಳಲ್ಲಿ ಎಳ್ಳನ್ನು ಉಪಯೋಗಿಸೋದು ಭಾಳ ಒಳ್ಳೆಯದು. ಇದು ರೆಡಿಯಾಗಿದೆ. ನೋಡಿ ಈಗ ಎಳ್ಳು ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಎಳ್ಳು ಕೂಡ ಭಾಳ ಬೇಗ ಫ್ರೈ ಆಗಿಬಿಡುತ್ತೆ. ನಂತರ ಜೀರಿಗೆ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀವಿ. ಇದನ್ನು ಕೊನೆಗೆ ನೀವು ಆಫ್ ಮಾಡುವಾಗ ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಸಾಕು, ಯಾಕಂದ್ರೆ ತುಂಬ ಬೇಗ ಹೊತ್ಬಿಡುತ್ತೆ. ಇದು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇದು ರೆಡಿಯಾಗಿದೆ. ಇದರ ನಂತರ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಚೆನ್ನಾಗಿ ಬಳಸೋದು ಒಳ್ಳೆಯದು, ಚೆನ್ನಾಗಿ ಒಂದು ಟೇಸ್ಟನ್ನು ಕೊಡುತ್ತೆ. ಇದು ನಾರನ್ನೆಲ್ಲ ತೆಗೆದುಬಿಟ್ಟು ಸಿಪ್ಪೆ ಬೀಜ ಎಲ್ಲ ತೆಗೆದು ತೊಳೆದು ರೆಡಿ ಇರೋ ಹುಣಸೆಹಣ್ಣಿದು. ಇದನ್ನು ಲೈಟಾಗಿ, ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಲೈಟಾಗಿ ಸ್ವಲ್ಪ ಹುರ್ಕೊಳ್ಳಿ ಅಷ್ಟೇ. ಈ ನಿಂಬೆಹಣ್ಣು ಬಳಸಿದ ಮೇಲೆ ಇದಕ್ಕೆ ಹುಣಸೆಹಣ್ಣು ಬಳಸಿದ ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೋಬೇಕು. ಈಗ ಬನ್ನಿ ಕರಿಬೇವನ್ನು ಫ್ರೈ ಮಾಡ್ಕೊಳ್ಳೋಣಂತೆ. ಮೊದಲೇ ಎಣ್ಣೆ ಹಾಕಬಾರ್ದು ಇದಕ್ಕೆ, ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಲಿ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆನಂತರ ಜಾಸ್ತಿನ ಅವಶ್ಯಕತೆ ಇಲ್ಲ, ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಎಣ್ಣೆನ ಇದಕ್ಕೆ ಬಳಸ್ಬೋದು. ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ ಒಂದು 1/4 ಟೀ ಸ್ಪೂನಷ್ಟು ತೊಗೊಂಡಿರ್ಬೇಕು ಅಷ್ಟೇ ಎಣ್ಣೆನ. ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಇದು ಫ್ರೈ ಮಾಡುವಾಗಂತೂ ಕರಿಬೇವು ಮನೆ ತುಂಬ ಘಮ ಘಮ ಪರಿಮಳ ಹರಡುತ್ತೆ. ಮನೆಯಿಂದ ಅಕ್ಕಪಕ್ಕ ಮನೆಗೂ ಕೂಡ ಈ ಪರಿಮಳ ಹೋಗ್ತಾ ಇರುತ್ತೆ. ಈಗ ರೆಡಿ ಇದೆ ನೋಡಿ, ಈ ಥರ ಕ್ರಿಸ್ಪಿ ಇರಬೇಕು ಕರಿಬೇವು. ಆನಂತರ ಒಂದು ಬೆಳ್ಳುಳ್ಳಿ ಚಿಕ್ಕದಾಗಿದ್ದರೆ 2 ಬೆಳ್ಳುಳ್ಳಿನ ಬಳಸ್ಬೋದು. ಕೆಲವು ಬ್ರಾಹ್ಮಿನ್ಸ್ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ. ಸೊ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀವಲ್ಲ, ಇದ್ರ ಬದಲಾಗಿ ನಾವು ಇಂಗನ್ನು ಕೂಡ ಹಾಕ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಬಳಸಿದರೆ ಅದು ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಸೊ ಬೆಳ್ಳುಳ್ಳಿನೂ ಒಳ್ಳೆಯದೇ. ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಇದಕ್ಕೂ ಒಂದು 2-3 ಡ್ರಾಪ್ಸ್ ಅಷ್ಟೇ ಎಣ್ಣೆ ಸಾಕಾಗತ್ತೆ. ನೋಡಿ ಇದೀಗ ಲೈಟಾಗಿ ಗೋಲ್ಡ್ ಕಲರ್ಗೆ ಬರ್ತಾಯಿದೆ. ನೋಡಿ ಇದು ಬಂದಿದೆ, ಇವಾಗ ಆಲ್ರೆಡಿ ರೆಡಿಯಾಗಿದೆ. ಈ ಮಿಶ್ರಣನೂ ಕೂಡ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸಿ ಮಾಡಬೇಕೀಗ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ನೋಡಿ ಮಿಕ್ಸಿ ಮಾಡಿರೋದು ರೆಡಿ ಇದೆ. ಈಗ ಒಂದು 2-3 ಸ್ಪೂನು ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಬೇಡ ಅನ್ನೋರು ಎಲ್ಲ ಪದಾರ್ಥಗಳನ್ನ ಹುರ್ಕೊಳ್ಳುವಾಗಲೇ ಒಣಮೆಣಸಿನ್ಕಾಯಿನೂ ಕೂಡ
ಅದ್ರಲ್ಲಿ ಫ್ರೈ ಮಾಡ್ಕೊಂಡು 4ರಿಂದ 5 ಒಣಮೆಣಸಿನ್ಕಾಯಿನ ಬಳಸ್ಬೋದು. ನೋಡಿ ಈಗ ರೆಡಿಯಾಗಿದೆ, ಪೌಡರ್ ರೆಡಿಯಾಗಿದೆ, ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅಂತೆ. ಒಗ್ಗರಣೆ ನೋಡಿ, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ಎಣ್ಣೆನ ಬಳಸಬೇಕು. ಆ ಪೌಡರ್ನ ಎಲ್ಲ ಬಳಸ್ಬೇಕಂತ ಇಲ್ಲ, ಪೌಡರನ್ನ ನಾವು ಎತ್ತಿಟ್ಕೊಂಡು ಆಗಾಗ ಬಳಸ್ಬೋದು. ನಮಗೆ ಎಷ್ಟು ಒಗ್ಗರಣೆ ಬೇಕೋ ಅಷ್ಟು ಪೌಡರನ್ನು ಉಪಯೋಗಿಸ್ಬೇಕು. ಈಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಇದೆ. ಈ ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇದನ್ನು ನಾವೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಾಗತ್ತೆ. ನೀವು ರೆಡಿ ಮಾಡ್ಕೊಂಡ್ರೆ ಮಿಶ್ರಣ 1 ತಿಂಗಳ ತನಕ ಹಾಳಾಗೋದಿಲ್ಲ ಇದು. ಹಾಗೆ ನಾವೇನು ಪ್ರಿಸರ್ವೇಟಿವ್ ಏನೂ ಬಳಸಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಈಗ ಅದು ಚಟಪಟ ಅಂದಿದೆ. ಸ್ವಲ್ಪ ಶೇಂಗಾ ಬೀಜನ ಆ್ಯಡ್ ಮಾಡಿ, ಆನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಕೂಡ ಒಗ್ಗರಣೆಗೆ ಸ್ವಲ್ಪ ಬಳಸಿ, ನಂತರ ಒಂದೇ ಒಂದು ಎಳೆ ಕರಿಬೇವನ್ನು ಕೂಡ ಹಾಕ್ಕೋಬೋದು. ಆಮೇಲೆ ನೋಡಿ ಇದು ರೆಡಿಯಾಗಿದೆ, ಆಲ್ಮೋಸ್ಟು ಸ್ವಲ್ಪ ಫ್ರೈ ಆಗಿದೆ. ಈಗ ಒಂದು ಎಳೆ ಕರಿಬೇವನ್ನು ಕೂಡ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ನಾವು ಮಾಡಿರೋ ಮಿಶ್ರಣ ನಮಗೆ ಎಷ್ಟು ಬೇಕು ಆವತ್ತಿನ ದಿವಸಕ್ಕೆ ಅಷ್ಟನ್ನು ರೆಡಿ ಮಾಡ್ಕೋಬೋದು. ನೋಡಿ ಸಾಕಾಗುತ್ತೆ. ಇದು ಒಂದು 4ರಿಂದ 5 ಜನಕ್ಕೆ ಈ ಒಗ್ಗರಣೆ ಆಗಿದೆ. ಆಮೇಲೆ ಇದನ್ನು ತುಂಬ ಹೊತ್ತು ಕುದಿಸ್ಬಾರ್ದು, ಭಾಳ ಸ್ವಲ್ಪ ನೀವು ಒಂದು 2 to 3 ಮಿನಿಟ್ಸ್ ಎಕ್ಸ್ಟ್ರಾ ಮಾಡಿಬಿಟ್ರೂ ಕೂಡ ಎಲ್ಲ ಕಪ್ಪಾಗಿಬಿಡುತ್ತೆ ಇದು. ಸೊ ಹೊತ್ತದಾಗುತ್ತೆ, ಯಾಕಂದರೆ ಎಲ್ಲನೂ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಒಗ್ಗರಣೆ. ನೋಡಿ ಇಷ್ಟೇ, 1-2 ನಿಮಿಷ ನಾವು ಪೌಡರ್ ಹಾಕಿದ ತಕ್ಷಣ ಬಿಸಿ ಮಾಡಿದರೆ ಸಾಕು. ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ. ಆನಂತರ ಈ ಮಿಶ್ರಣಕ್ಕೂ ಕೂಡ ನಿಮ್ಗೆ ಅಕಸ್ಮಾತ್ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದರೆ 1/2 ಸ್ಪೂನಷ್ಟು ನೀವು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಅನ್ನ ಎಲ್ಲ ನಾವು ಮೊದಲೇ ಮಾಡಿಟ್ಕೊಂಡಿದ್ದೀವಿ, ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿರಬೇಕು. ನೋಡಿ ಇದು ಆಲ್ರೆಡಿ ಕಲಸಿರುವಂತಹ ಕರಿಬೇವಿನ ಪುಳಿಯೋಗರೆ. ನೋಡಿ ನೋಡಲಿಕ್ಕೆ ಸೇಮ್ ಪುಳಿಯೋಗರೆ ಥರನೇ ಅನಿಸುತ್ತೆ, ಬಟ್ ಇದು ಕರಿಬೇವನ್ನ ತುಂಬ ಜಾಸ್ತಿ ಹಾಕಿರೋದ್ರಿಂದ ಇದಕ್ಕೆ ಕರಿಬೇವಿನ ಪುಳಿಯೋಗರೆ ಅಂತ ಹೇಳ್ತೀವಿ. ನೋಡಿ ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ಕರಿಬೇವನ್ನು ತಟ್ಟೆಯಿಂದ ಹೊರಗಡೆ ಹಾಕ್ಬಿಡ್ತೀವಿ. ಇವನ್ ನಾವು ಕೂಡ ಕರಿಬೇವನ್ನು ಜಾಸ್ತಿ ಉಪಯೋಗಿಸೋದಿಲ್ಲ. ಈ ರೀತಿ ವಾರದಲ್ಲಿ 1 ಸರಿ ಅಥವಾ 15 ದಿವಸಕ್ಕೆ 1 ಸರಿ ಇದು ಮಾಡೋದ್ರಿಂದ ತುಂಬ ಕ್ವಾಂಟಿಟಿ ಕರಿಬೇವನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ.